ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ದಟ್ ಇದನ್ನ ಹೆಂಗ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಇದು ನಿಜಕ್ಕೂ ಕೂಡ ಕತ್ತಿಚ್ಕಿದಾರ ಅಥವಾ ಬ್ರ್ಯೂಟಲ್ ಆಗಿ ಹೊಡೆದು ಏನಾದರೂ ಮಾಡಿದಾರ ಅಥವಾ ಏನಾದರೂ ಆಹಾರದಲ್ಲಿ ಬೆರೆಸಿ ಕೊಟ್ಟಿದ್ದಾರಾ, ಈ ವಿಷ ಪತ್ತೆ ಆಗಿದೆಯಂತ ಹೊಟ್ಟೆಯಲ್ಲಿ? ಅದು ಪೋಸ್ಟ್ ಮಾರ್ಟಮ್ ಅಲ್ಲಿ ಆ ಥರದ್ದು ಏನು ಪತ್ತೆ ಆಗಿಲ್ಲ. ಇಲ್ಲ, ಟಾಕ್ಸಿಕಾಲಜಿ ರಿಪೋರ್ಟ್ ಕೇಮ್ ಇನ್ ನೆಗೆಟಿವ್. ಅದರಲ್ಲಿ ಏನು ಪಾಯ್ಸನ್ ಹತ್ರ ಏನು ಇಲ್ಲ ಅಂತಾನೆ ಬಂದಿತ್ತು. ಬಟ್ ಉಸಿರುಗಟ್ಟಿ ಸಾಯಿಸಲಾಗಿದೆ ಅಂತನಾ? ಉಸಿರುಗಟ್ಟಿ ಸಾಯಿಸಬೇಕು ಅಂತ ಕತ್ತಿ ಇಚ್ಕಿರೋದ್ರಲ್ಲಿ ಮಾರ್ಕ್ಸ್ ಏನಾದ್ರು ಕತ್ತ ಮೇಲೆ ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ ಮೇಡಮ್, ನೋಡಕ್ಕೇನು ಆಗ್ಲಿ, ನಾನೇನು ನೋಡಿಲ್ಲ ಮೇಡಮ್. ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಮುಖ ಮಾತ್ರ ಬಿಟ್ಟಿನ್ ಮಿಕ್ಕಿದ್ ಫುಲ್ ವೈಟ್ ಬಟ್ಟೆಯಲ್ಲಿ ಸುತ್ತು ಕೊಟ್ಟಿದ್ರು ಮೇಡಮ್ ನನ್ ಮಗಳನ್ನ. ಬಟ್ ಸ್ಟಿಲ್ ಇನ್ವೆಸ್ಟಿಗೇಷನ್ನಲ್ಲಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ನನಗೂ ಕ್ಯೂರಿಯಾಸಿಟಿ ಇದೆ. ಯಾಕೆಂದರೆ ಈಗ ಈ ವಿಚಾರದಲ್ಲಿ ಭಾಳಷ್ಟು ಆ್ಯಂಗಲಲ್ಲೂ ಯೋಚನೆ ಮಾಡಬೇಕಾಗತ್ತೆ. ವೆದರ್ ಪ್ರಿಯಾಂಕಾ ಈಸ್ ಇನ್ವಾಲ್ವ್ಡ್ ಆರ್ ನಾಟ್, ಅಥವಾ ಪ್ರಿಯಾಂಕಾಗೆ ಆಗದೆ ಇರೋರು ಇದರಲ್ಲಿ ಆಸ್ತಿ ಭೂ ವಿವಾದ ಇವೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಇದೆ ಸರ್ ಅವ್ರ ಜೀವನದಲ್ಲಿ. ಸೊ ಅದಕ್ಕೋಸ್ಕರ ಇನ್ಯಾರ್ದಾದ್ರೂ ಥರ್ಡ್ ಪರ್ಸನ್ದು ಕೈವಾಡ ಇದೆಯಾ ಟು ಬ್ಲೇಮ್ ಯುವರ್ ವೈಫ್? ಸೊ ಈ ಥರದ್ದು ಭಾಳಷ್ಟು ಆ್ಯಂಗಲ್ಸ್ಗಳು ಇರ್ತವೆ ಸರ್. ಯಾಕೆಂದರೆ ಒನ್ಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಮೇಲೆ ಅದರ ಬೇರೆ ಬೇರೆ ಮಜಲುಗಳು ಓಪನ್ ಆಗ್ತಾ ಹೋಗುತ್ತೆ ಸರ್. ಈಗಲೇ ಒಂದು ಡಿಸಿಷನ್ಗೆ ನಾವಾಗಲಿ ನೀವಾಗಲಿ ವಿದೌಟ್ ಪ್ರಿಯರ್ ಇನ್ವೆಸ್ಟಿಗೇಷನ್ ಅರೈವ್ ಆಗೋದು ಸರಿ ಅಂತ ಅನ್ಸಲ್ವೇನೋ, ಗೊತ್ತಿಲ್ಲ. ತಾವೇನು ಹೇಳ್ತೀರಿ ಮೇಡಮ್? ಅಟ್ ದಿಸ್ ಸ್ಟೇಜ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾವೇ ಸ್ಪೆಕ್ಯುಲೇಟ್ ಮಾಡಿದ್ರೆ ಅದು ರಾಂಗ್, ನಮ್ ತಪ್ಪಾಗ್ಬಿಡತ್ತೆ ಮೇಡಮ್ ಅದು. ಸೊ ಪೊಲೀಸ್ ಅಂಡ್ ಡಿಪಾರ್ಟ್ಮೆಂಟ್ ತಾಯಿನೇ ಕೊಂದಿದ್ದಾಳೆ ಅನ್ನೋ ಡಿಸಿಷನ್ಗೆ ಅರೈವ್ ಆಗೋದು ಬಿಫೋರ್ ಇನ್ವೆಸ್ಟಿಗೇಷನ್, ಐ ಡೋಂಟ್ ನೋ ಅದು ನಿಜಕ್ಕೂ ಕೂಡ ಸರಿಯಾದುದಾ ಅಂತ. ಸೊ ಮೇಲ್ನೋಟಕ್ಕೆ ಇವಾಗ ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ತಾ ಇದ್ದೆ, ಕೆಟ್ಟ ತಾಯಿ ಇರಲ್ಲ, ಯಾವ ತಾಯಿನೂ ತನ್ನ ಮಕ್ಕಳನ್ನ ಸಾಯಿಸಲ್ಲ, ತನ್ನ ಒಂದು ಸಂಬಂಧಕ್ಕೋಸ್ಕರ ಮಕ್ಕಳನ್ನ ಬಲಿ ಮಾಡಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಸೊ ಹಂಗೆ ಮಾಡಿದರೆ ಇದು ರೇರೆಸ್ಟ್ ಕೇಸ್ ಅಂತ. ಐ ಡೋಂಟ್ ನೋ ಪ್ರಿಯಾಂಕಾ ಇದರಲ್ಲಿ ಇನ್ವಾಲ್ವ್ ಇದ್ದಾರಾ ಇಲ್ವಾ, ಅಥವಾ ಪ್ರಿಯಾಂಕಾ ಮೇಲಿನ ಸಿಟ್ಟಿಗೆ ಸೇಡಿಗೆ ಅಥವಾ ಆಕೆಗೆ ಬರಬೇಕಾಗಿರುವಂಥ ಹಣದ ಆಸೆಗೆ, ಅಥವಾ ಆಕೆನ ವಿಲನ್ ಮಾಡಿ ಆಕೆಯನ್ನು ಆರೋಪಿ ಮಾಡಿ ಬೇರೆಯವ್ರು ಯಾರೋ ಲಾಭ ಮಾಡ್ಕೊಳ್ಳೋಕ್ಕೆ ಮಗುವನ್ನು ಬಳಸ್ಕೊಂಡಿರ್ಬೋದು, ಅಥವಾ ತನ್ನ ಒಂದು ಸಂಬಂಧಕ್ಕೋಸ್ಕರ ಮಗುವನ್ನು ದೂರ ಮಾಡ್ಕೊಂಡಿರ್ಬೋದು. ತುಂಬ ಆ್ಯಂಗಲ್ ಇದೆ ಸರ್ ಈ ವಿಚಾರದಲ್ಲಿ, ತುಂಬ ಮಜಲುಗಳಿವೆ ಅಂತ ನನಗನ್ನಿಸ್ತಾ ಇದೆ. ಅಷ್ಟು ಈಸಿ ಇಲ್ಲ ಈ ಕೇಸ್ ಅಂತ ಅನಿಸ್ತಾ ಇದೆ. ಅದಕ್ಕೆ ಮೋಸ್ಟ್ಲಿ ರೀನಾ ಮೇಡಮ್ ಅವರು ಪರ್ಸ್ನಲ್ ಆಗಿ ಈ ವಿಷಯವನ್ನು ಅವರು ತಮ್ಮ ಸುಪರ್ದಿಯಲ್ಲಿ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಲಾಸ್ ಈಸ್ ಲಾಸ್, ಅದನ್ನು ಬರ್ಸೋದಕ್ಕೆ ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ. ನಿಮ್ಮ ಮಗಳಿಲ್ಲ ಇವತ್ತು, ದಟ್ ಈಸ್ ದಿ ಕಟ್ಟು ಸತ್ಯ, ಅದೇ ಸತ್ಯ. ಬಟ್ ತಮ್ಮ ಮಗಳ ಸಾವಿಗೆ ನಿಜವಾದ ಕಾರಣ ಏನು ಅನ್ನೋದು ಈಗ ಇನ್ವೆಸ್ಟಿಗೇಷನ್ ಇಂದಲೇ ಗೊತ್ತಾಗಬೇಕಾಗಿದೆ. ಯಾಕೆ ಅಂದರೆ ಇದರಲ್ಲಿ ನೀವು ಹೇಳ್ತಾ ಇರುವಂಥ ಘಟನೆಗಳನ್ನೆಲ್ಲ ಒಂದಕ್ಕೊಂದು ತಾಳೆ ಹಾಕಿದಾಗ ಭಾಳಷ್ಟು ಜನ ಪ್ರೋಆಕ್ಟಿವ್ ಆಗಿ ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಡೋದು, ಪ್ರೋಆಕ್ಟಿವ್ ಆಗಿ ಕಂಪ್ಲೇಂಟ್ ಕೊಡೋದು, ಇನ್ನೊಂದು ಕಡೆ ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಬಟ್ ಒಂದಂತೂ ಸತ್ಯ ಸರ್, ಮಗು ಚೆನ್ನಾಗಿಲ್ಲ ಅಂತ ಯಾವ ತಾಯಿನೂ ಸಾಯಿಸಲ್ಲ ಸರ್. ಯಾಕಂದರೆ ನಾನು ಒಬ್ಳು ತಾಯಿ, ಬೆಳ್ಳಗಿದೆಯೋ ಕರ್ಗಿದೆಯೋ ಮಗು, ಕುಂಟಾನೋ ಕುರುಡಾನೋ ಕಿವುಡಾನೋ, ಮಕ್ಕಳ ಸರ್, ಯಾವ ತಾಯಿನೂ ಸಾಯಿಸ್ಕೊಳ್ಳಲ್ಲ ಸರ್. ತಂದೆನೂ ಅಷ್ಟೇ, ತಾಯಿ ತಂದೆ ಇಬ್ಬರು, ತಂದೆ ಇಲ್ಲದೆ ತಾಯಿ ಇಲ್ಲ, ತಾಯಿ ಇಲ್ಲದೆ ತಂದೆ ಇಲ್ಲ ಸರ್. ಬಟ್ ಒಂದಂತೂ ಸತ್ಯ, ನೀವು ಅವತ್ತು ನಿಮ್ಮ ಮಗಳು ನಿಮ್ಮ ಹತ್ರ ಹೇಳಿದಾಗ ನೀವು ಆ್ಯಕ್ಷನ್ ತಗೋಬೇಕಾಗಿತ್ತು ಸರ್. ಇವತ್ತಿಗೂ ರಿಪೀಟ್ ಮಾಡ್ತೀನಿ ಮೇಡಮ್, ಅವತ್ತು ಒಂದು ದಿನ ಅವನು ನಮ್ಮ ಬಾಮೈದ ನನಗೆ ತಡೆದಿರ್ಲಿಲ್ಲ ಅಂತ ಹೇಳಿದ್ರೆ ಪಾಪು ಇಲ್ಲ, ಅವ್ನು ತಡೆದ್ರು ಪರವಾಗಿಲ್ಲ ಅಂದ್ಬಿಟ್ಟು ಪಾಪು ಎತ್ಕೊಂಡ್ ಬಂದ್ಬಿಟ್ಟಿದ್ರು ಆಗೋಗ್ಬಿಟ್ಟಿಲ್ಲ. ಏನಾಯ್ತು, ಯಾವ ಪೊಲೀಸ್ ಸ್ಟೇಷನ್ ಯಾವ ಕೋರ್ಟ್ ಅಲಿಯನ್ನ ಬಾ ಅಂತ ಒಂದ್ ಸ್ವಲ್ಪ ಧೈರ್ಯ ಮಾಡ್ಬಿಟ್ಟಿದ್ದಾರೆ. ನನ್ ಮಗು ಓದ್ಬಿಡ್ತಿತ್ತು ಮೇಡಮ್, 100% ಮೇಡಮ್. ಇಂತ ತಪ್ಪಾಗೋಗ್ಬಿಡ್ತು ಮೇಡಮ್ ನನ್ನ ಕಡೆಯಿಂದ.